ಮಂಗಳವಾರ ಬೆಳಿಗ್ಗೆ ಮಂಡೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೆ ತಲೆನೋವು ಬಗ್ಗೆ ಮಾತಾಡಬೇಕಾಗಿದೆ. ಪಟಾಕಿ ಮಾರ್ನಿಂಗ್ ಶ್ರುತಿ, ನಾನು SCH ಬಗ್ಗೆ ಹೇಳ್ದೆ, ನೆನಪಿದ್ಯಾ? ಅನ್ಯೂರಿಸಮ್, ಟೈಮ್ ಬಾಂಬ್ ಅಂತೆಲ್ಲ. ಇವಾಗ ಆ ಅನ್ಯೂರಿಸಮ್ ಬರ್ಸ್ಟ್ ಆದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಇವಾಗ ಅನ್ಯೂರಿಸಮ್ ಬರ್ಸ್ಟ್ ಆಗ್ಬಿಟ್ರೆ ಜೋರಾಗಿ ಇಟ್ಸ್ ಲೈಕ್ ಅ ಬ್ಲಾಸ್ಟ್ ಇನ್ಸೈಡ್ ದ ಬ್ರೈನ್. ತುಂಬಾ ಮೇಜರ್ ಆಗ್ಬಿಟ್ರೆ ಮೆನಿ 1/3 ಆಫ್ ದ ಪೇಷಂಟ್ಸ್ ಡೈ ಆನ್ ದ ಸ್ಪಾಟ್, ಕೊಲಾಪ್ಸ್ ಆಗಿ ಬಿದೋಗ್ತಾರೆ. ಮೆನಿ ಪೇಷಂಟ್ಸ್ ಹೂ ಸಡನ್ಲಿ ಕೊಲಾಪ್ಸ್ ಅಂಡ್ ಡೈ ಅಂಡ್ ಸಸ್ಪೆಕ್ಟೆಡ್ ಟು ಬಿ ಹಾರ್ಟ್ ಅಟ್ಯಾಕ್ ಮೇ ನಾಟ್ ಬಿ ಅ ಹಾರ್ಟ್ ಅಟ್ಯಾಕ್, ಕ್ಯಾನ್ ಆಲ್ಸೋ ಬಿ ಅ ಮ್ಯಾಸಿವ್ ಸಬಾರ್ಕನಾಯ್ಡ್ ಹೆಮರೇಜ್. ಅನದರ್ 1/3 ಪೇಷಂಟ್ಸ್ ಏನಾಗುತ್ತೆ, ಉಳ್ಕೋತಾರೆ ಬಟ್ ಜ್ಞಾನ ಇಲ್ಲದೆ ಕೋಮಾ ಸ್ಟೇಜ್ ಹೋಗ್ಬಿಡ್ತಾರೆ. ಕೆಲವಲ್ಲಿ ಕೋಮಾ ಸ್ಟೇಜ್ ಹೊರಗೆ ಬರ್ತಾರೆ, ಕೆಲವರಲ್ಲಿ ಕೋಮಾ ಸ್ಟೇಜ್ ಹೊರಗೆ ಬರೋದೇ ಇಲ್ಲ. ಇನ್ನೊಂದು 1/3 ಪೇಷಂಟ್ಸ್ ಜ್ಞಾನ ಇರುತ್ತೆ, ದೇ ಆರ್ ಆಲ್ ರೈಟ್. ಇಂಥ ಪೇಷಂಟ್ಸ್ ಯಾರಿಗೆ ಜ್ಞಾನ ಇರುತ್ತೋ ಅವ್ರು ಏನು ಹೇಳ್ತಾರೆ ಗೊತ್ತಾ ನಮಗೆ, ಈ ಹೆಡೇಕ್ ದಟ್ ದೇ ಹ್ಯಾವ್ ಇಸ್ ದ ವರ್ಸ್ಟ್ ಹೆಡೇಕ್ ಆಫ್ ಮೈ ಲೈಫ್, ಲೈಕ್ ಅ ಬೋಲ್ಟ್ ಫ್ರಮ್ ದ ಬ್ಲೂ ಅಂತ ಹೇಳ್ತಾರೆ. ಅಂದ್ರೆ ಇಂಥ ಹೆಡೇಕ್ ನಿಮಗೆ ಬ್ರೈನ್ ಟ್ಯೂಮರ್ ಅಲ್ಲೂ ಬರಲ್ಲ. ನಮ್ಮೆಲ್ಲರಿಗೂ ತಲೆನೋವು ಬರುತ್ತೆ. ಅದೇ ನಾರ್ಮಲ್ ತಲೆನೋವಿಗೆ ಏನಾದ್ರು ವಿಚಿತ್ರವಾಗಿ ಡಿಫ್ರೆಂಟ್ ಆಗಿದ್ರೆ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್. ದಿಸ್ ಇಸ್ ಒನ್ ಆಫ್ ದ ಕೀ ಫ್ಯಾಕ್ಟರ್ಸ್ ಟು ರಿಮೆಂಬರ್.